ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಗೌರಿ ಕಲ್ಯಾಣ ಇಂದಿನ ಸಂಚಿಕೆ ಅಂದರೆ 11ನೇ ತಾರೀಕಿಂದು. ಇಲ್ಲೇನಾಗತ್ತಪ್ಪ ಅಂದರೆ ವಿವೇಕ್ ಒಂದಷ್ಟು ದುಡ್ಡು ಕೈಲಿ ಇಟ್ಕೊಂಡು ಮಂಚದ ಮೇಲೆ ಕೂತಿರ್ತಾರೆ. ಗೌರಿ ಹಾಸ್ಕೊಳ್ಳೋಕ್ಕೆ ಹಾಸಿಗೆಲ್ಲ ಹಾಕೊಂಡು ರೆಡಿ ಮಾಡ್ತಿರ್ತಾಳೆ. ಇವಾಗ ಹೆಂಗಪ್ಪ ಹೇಳೋದು ಇವಳಿಗೆ ಈ ದುಡ್ಡು ತಗೋ ಅಂತ ಹೆಂಗೆ ಹೇಳೋದು? ಇವಳು ಮೊದಲೇ ಸ್ವಾಭಿಮಾನಿ, ಈ ದುಡ್ಡು ತಗೋ ಅಂದರೆ ಈ ದುಡ್ಡು ಬೇಡ ಅಂತಾಳೆ. ಇವಳು ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ವಲ್ಲ. ಇವಳಿಗೂ ಅರ್ಥ ಆಗಲ್ಲ, ನನಗೆ ಹೆಂಗೆ ಹೇಳ್ಬೇಕು ಅಂತ ನನಗೂ ಅರ್ಥ ಆಗ್ತಿಲ್ಲ. ಏನು ಮಾಡೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತಿರ್ತಾರೆ. ಅವಾಗ ಗೌರಿ, ಏನು ವಿವೇಕ್ ಸಾಹೇಬ್ರೆ ಸೈಲೆಂಟಾಗಿದ್ದೀರಾ, ಯಾಕೆ ಏನು ಮಾತಾಡ್ತಾನೆ ಇಲ್ವಲ್ಲ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಇವಾಗ ಏನಿಲ್ಲ, ದುಡ್ಡು ಎಣಿಸ್ತಾ ಇದ್ದೀನಲ್ಲ ದುಡ್ಡಾ ಎಣಿಸ್ತಾ ಇದ್ದೀರಾ, ಎಣಿಸಿ, ನನಗೇನೋ ಇದು ಎಣಿಸ್ದಂಗೆ ಕಾಣ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಮತ್ತು ಇನ್ನೇನು ಅಂದಾಗ ನಿಮ್ಮಮ್ಮ ನಿಮಗೆ ಮಾಡಿರೋ ಸಹಾಯಕ್ಕೆ ಥ್ಯಾಂಕ್ಸ್ ಹೇಳಿದ್ರು, ಇವಾಗ ನೀವು ನಾನು ಮಾಡಿರೋ ಸಹಾಯಕ್ಕೆ ಏನಾದ್ರು ದುಡ್ಡು ಕೊಡೋಕೆ ಬಂದಿದ್ದೀರೇನೋ ಅಂತ ನನಗೆ ಕಾಣ್ತಾ ಇದೆ, ಅದಕ್ಕೇನೆ ಅಂದೆ. ಅಮ್ಮ ಪುಣ್ಯವತಿ, ಅವೆಲ್ಲ ಏನೂ ಇಲ್ಲ, ದುಡ್ಡು ಎಣಿಸ್ತಾ ಇದ್ದೀನಿ ಅಷ್ಟೇನೇನೆ ಅಂತ ಅಂದ್ಬಿಟ್ಟು, ನಾನೇನು ಕೊಡೋಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು, ಕೂಡಿ ಯಾರು ಬೇಡ ಅಂದರು ಅಂದಾಗ, ಏನ ಅಂದಾಗ, ಪ್ರೀತಿನ, ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಪ್ರೀತಿ ಕೊಟ್ಟರೆ ನಂಗೆ ಅಷ್ಟೇ ಸಾಕು, ಪ್ರೀತಿ ಕೊಡ್ತೀರಾ ಅಂತಂದಾಗ, ನಾನು ಹೇಳ್ತಾ ಇರೋದು ದುಡ್ಡು ವಿಷಯ ಅಂದಾಗ, ನಾನು ಹೇಳ್ತಾ ಇರೋದು ಪ್ರೀತಿ ವಿಷಯ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅವಾಗ ಆಮೇಲೆ ಸರಿ ಅಂದ್ಬಿಟ್ಟು, ಏನಪ್ಪ ಮಾಡೋದು ಇವಾಗ ಇವಳು ನೋಡಿದ್ರೆ ಹಿಂಗೆ ದುಡ್ಡು ಬೇಡ ಅಂತ ಹೇಳ್ತಿದ್ದಾಳೆ, ನೋಡೋರು ಹಾಸ್ಪಿಟಲಲ್ಲಿ ದುಡ್ಡಿಲ್ಲಂಗೆ ಒದ್ದಾಡಿದ್ಲು, ಇವಳ ಹತ್ರ ದುಡ್ಡಿಂದು ಮುಂದೆ ಏನೂ ಸಮಸ್ಯೆ ಬರಬಾರ್ದು, ಆ ಥರ ಇವಳ ಹತ್ರ ದುಡ್ಡು ಇರಬೇಕು ಯಾವಾಗ್ಲೂ, ಆ ಥರ ಏನಾರು ಮಾಡಬೇಕು, ಏನು ಮಾಡೋದು, ಇಲ್ಲ ಈ ದುಡ್ಡು ತೊಗೊಂಡೋಗಿ ವಾಲ್ರಬ್ಬಲ್ಲಿ ಇಕ್ಲ, ಅಥವಾ ಇವಳು ಕೈ ಕೊಟ್ಟರೆ ಬೇಡ ಅಂತಾಳೆ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಒಂದು ಐಡಿಯಾ ಮಾಡ್ತೀನಿ ಅಂತ ಅಂದ್ಬಿಟ್ಟು ಫೋನ್ ತಗೊಂಡು, ಹಲೋ ಚಿಕ್ಕಪ್ಪ ಕೇಳಿಸ್ತಾ ಇದೆಯಾ, ಚಿಕ್ಕಪ್ಪ ಕೇಳಿಸ್ತಾ ಇದೆಯಾ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ಚಿಕ್ಕಪ್ಪ ಅದು ಏನಿಲ್ಲ, ಸ್ವಲ್ಪ ದುಡ್ಡಿತ್ತು, ಇಲ್ಲೇ ವಾಲ್ರಬಲ್ ಇಟ್ಟಿರ್ತೀನಿ, ನೀವು ಬೇಕಾದಾಗ ಹೆಂಗೆ ಬೇಕಾದ್ರೂ ಏನಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು, ಎತ್ಕೋಬೋದು ಅಂತ ಅಂದ್ಬಿಟ್ಟು ವಿವೇಕು ಫೋನಲ್ಲಿ ಮಾತಾಡ್ತಿರ್ತಾರೆ ಜೋರಾಗೇನೆ. ಅಷ್ಟರಲ್ಲಿ ಆ ಕಡೆಯಿಂದ ಜ್ಞಾನೇಶು, ಇದೇನು ಚಿಕ್ಕಪ್ಪ ಅಂತ ಎಷ್ಟು ಜೋರಾಗಿ ಮಾತಾಡ್ತಾನೆ, ಅದು ದುಡ್ಡು ವಾಲ್ರಬಲ್ ಇರ್ತೀನಿ ಅಂತ ಇಷ್ಟು ಜೋರಾಗಿ ಹೇಳ್ತಾನಲ್ಲ, ಇವ್ನಿಗೇನು ಬುದ್ಧಿ ಇದೆಯಾ ಇಲ್ವಾ, ದುಡ್ಡು ಇಕ್ಕೋದು ಯಾರು ಹೇಳ್ತಾರಾ, ಇವ್ನಿಗೆ ಅಷ್ಟು ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು, ಚಿಕ್ಕಪ್ಪ ಕೇಳಿಸ್ತಾ ಇದೆಯಾ, ವಾಲ್ರಬಲ್ ಇಟ್ಟಿರ್ತೀನಿ, ನಿಮ್ಗೆ ಯಾವಾಗ ಬೇಕಾದ್ರೂ ಏನಕ್ಕೆ ಬೇಕಾದ್ರೂ ಉಪಯೋಗಿಸ್ಕೋಬೋದು, ಕೇಳಿಸ್ತಾ ಇದೆಯಾ ನಿಮಗೆ ಅಂತ ಅಂದ್ಬಿಟ್ಟು ಜ್ಞಾನೇಶ್ ಕೇಳೋ ಥರ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಜ್ಞಾನೇಶ್ ಓಡ್ಬೋದು, ಅಪ್ಪ ಕಂದ ವಿವೇಕು, ಏನಪ್ಪ ನೀನು ಅಷ್ಟೋರಾಗಿ ಹೇಳ್ತಾ ಇದೆಯಾ, ದುಡ್ಡಿಕ್ಕದನ್ನ ನಿಧಾನಕ್ಕೆ ಕೇಳ್ಬೇಕು ತಾನೆ, ಎಲ್ರಿಗೂ ಗೊತ್ತಾಗಬೇಕಾ ನೀನು ಮನೇಲಿ ದುಡ್ಡಿಕ್ತಿದ್ಯಾ ವಾಲ್ರಬಲ್ಲಿ ಅಂತ ಅಂದಾಗ, ಅದು ಚಿಕ್ಕಪ್ಪ ಯಾವ ಚಿಕ್ಕಪ್ಪ, ನಾನು ಇಲ್ಲೇ ಇದ್ದೀನಲ್ಲ, ಇಷ್ಟೋರಾಗಿ ಯಾಕೆ ಹೇಳ್ತಿದ್ಯಾ ಅಂದಾಗ, ಚಿಕ್ಕಪ್ಪ ನೀವಲ್ಲ, ಅದು ಬೇರೆ ಚಿಕ್ಕಪ್ಪ, ಯಾವ ಚಿಕ್ಕಪ್ಪ ಅಂದಾಗ, ಅದೇ ಚಿಕ್ಕಪ್ಪ ದಾವಣಗೆರೆಯಲ್ಲಿ ನನಗೆ ಗೊತ್ತಿಲ್ದಂಗೆ ಇನ್ನೊಬ್ಬ ತಮ್ಮ ಇದ್ದಾನ ನನಗೆ, ಈ ದಾವಣಗೆರೆಯಲ್ಲಿ ಯಾರೂ ಇಲ್ಲ ಕಣಪ್ಪ ವಿವೇಕು ಅಂದಾಗ, ಅಯ್ಯೋ ಚಿಕ್ಕಪ್ಪ ಈ ನಡುವೆ ನಿಮಗೆ ಮರವು ಜಾಸ್ತಿ ಆಗ್ತಾಯಿದೆ, ನೀವಲ್ಲ ಚಿಕ್ಕಪ್ಪ, ದಾವಣಗೆರೆ ಬೆಣ್ಣೆ ದೋಸೆ ಚಿಕ್ಕಪ್ಪ ಒಬ್ರು ಇದ್ದಾರಲ್ಲ, ಯಾವ ದಾವಣಗೆರೆ ಬೆಣ್ಣೆ ದೋಸೆ ಅಂದಾಗ, ಚಿಕ್ಕಪ್ಪ ನಿಮ್ಗೆ ಮರವು ಜಾಸ್ತಿ ಆಯಿತು, ಇನ್ಮೇಲೆ ಬಾದಾಮಿ ತಿನ್ನಿ ನೀವು ಅಂತ ವಿವೇಕು ಜ್ಞಾನೇಶ್ ಕೇಳ್ತಾರೆ. ನನಗೆ ಮರವು ಅಂದ್ಬಿಟ್ನಾ ಇವನು, ಅಲ್ಲ ಕಣಪ್ಪ ವಿವೇಕು ಅಂದಿದ ತಕ್ಷಣ ವಿವೇಕು ಅಯ್ಯೋ ಅಂದ್ಬಿಟ್ಟು ದುಡ್ಡು ಹಂಗೆ ಮಂಚದ ಮೇಲೆ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ಅವಾಗ ಅಲ್ಲ ಕಣಮ್ಮ ಗೌರಿ, ಇನ್ನೊಬ್ಬ ಚಿಕ್ಕಪ್ಪ ಯಾರು, ಇವನು ಯಾರಿಗೆ ಹೇಳ್ತಾವನೆ ನೋಡು, ನನಗೆ ಬಾದಾಮಿ ತಿನ್ನು ಅಂತ ಹೇಳ್ತಾನೆ, ಮೊದಲು ವಿವೇಕಕ್ಕೆ ಬಾದಾಮಿ ತಿನ್ಸಮ್ಮ ಗೌರಿ ನೀನು, ನೋಡು ವಾಲ್ರಬ್ಬ ಇಕ್ತೀನಿ ದುಡ್ಡು ಅಂದ್ಬಿಟ್ಟು ಇಲ್ಲೇ ಇಟ್ಬಿಟ್ಟೋಗನೆ, ಅದು ಒಂದು ಸ್ವಲ್ಪ ಎತ್ತಿಟ್ಬಿಡಮ್ಮ ಅಂತ ಹೇಳ್ಬಿಟ್ಟು ಜ್ಞಾನೇಶ್ ಅಲ್ಲಿಂದ ಹೊಟ್ಬಿಡ್ತಾರೆ. ವಿವೇಕು ಹೆಂಗಪ್ಪ ಮಾಡೋದು, ಇವಳಿಗೆ ಹೆಂಗೆ ದುಡ್ಡು ಕೊಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ವಿವೇಕ್ ಯೋಚನೆ ಮಾಡ್ತಿರ್ತಾರೆ. ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ, ವೀರಣ್ಣವರು ಏನೋ ಗೊಂಬೆಗೆ ಏನೋ ಕೆತ್ತನೆ ಕೆಲಸ ಮಾಡ್ತಾ ಇರ್ತಾರೆ. ತರಕಾರಿ ಬಿಡಿಸ್ಕೊಂಡು ಕಾಂತಲಕ್ಷ್ಮಿ ಅಲ್ಲೇ ಕೂತಿರ್ತಾರೆ. ಚಿನ್ನುಗೆ ಫೋನ್ ಬರುತ್ತೆ. ವೀರಣ್ಣವರು, ಚಿನ್ನು ನಿಂಗೆ ಫೋನ್ ಬರ್ತಾ ಇದೆ ನೋಡಮ್ಮ ಅಂತಾರೆ. ಅವಾಗ ಫೋನ್ ಎತ್ಕೊಂಡು ಚಿನ್ನು, ಏನೋ ಹೊಡೆದ್ಬಿಟ್ನಾ, ಇರೋ ನಾನು ಇವಾಗಲೇ ಬರ್ತೀನಿ, ಅದು ಹೆಂಗೆ ಹೊಡೆದವನು, ನಾನು ಬರ್ತೀನಿ ಇವಾಗ ಇರು ಅಂತ ಅಂದ್ಬಿಟ್ಟು ಹೋಯ್ತಾ ಇರ್ತಾಳೆ. ಅಷ್ಟರಲ್ಲಿ ಕಾಂತಲಕ್ಷ್ಮಿ, ಸುಮ್ಮನೆ ನಿಂತ್ಕೊಳ್ಳೆ ಅಂದಾಗ, ಏನಮ್ಮ ನೀನು ಅಂದಾಗ, ಅಲ್ಲ ಕಣೆ ನೀನೇನೋ ಚಿಕ್ಕ ಮಗು ಅಂತ ಕೊನೆ ಮಗಳು ಅಂತ ಮುದ್ದಾಗಿ ಬೆಳೆಸಿದ್ರೆ ತಿರ್ಗಾ ಮತ್ತೆ ಹೊಡೆದಾಟಕ್ಕೆ ಹೋಗ್ತಾ ಇದೆಯಾ ನೀನು, ರಾತ್ರಿ ಎಲ್ಲ ನೀನು ಸ್ಟೇಷನಲ್ಲಿ ಇದ್ದಾಗ ಬಿಡಿಸ್ಕೊಂಬಂದಿರೋ ಸಾಕಾಗಲ್ವಾ, ಮತ್ತೆ ಅದೇ ಕೆಲಸ ಮಾಡ್ತಾ ಇದೆಯಾ ನೀನು, ಅಲ್ಲ ಕಣೆ ನೀನು ಹಿಂಗೆ ಮಾಡಿದ್ರೆ ನಾಳೆ ನೀನು ಮದುವೆ ಯಾರೇ ಮಾಡ್ಕೊಂಡು ಹೋಗ್ತಾರೆ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ಅವಾಗ ನನಗೆ ಮದುವೆನೇ ಬೇಡ ಬಿಡು, ಅದು ಅಲ್ದಲೆ ನನ್ನನ್ನು ಮದುವೆಯಾಗ ಗಂಡು ಯಾರಿದ್ದಾನೆ, ಅಷ್ಟು ಧೈರ್ಯ ಯಾರಿಗಿದೆ ನನ್ನ ಮದುವೆ ಆಗೋಕ್ಕೆ ಅಂದಾಗ, ಮುಚ್ಚೆ ಬಾಯಿ ನೀನೊಂದು ಹೆಣ್ಣು ಅದನ್ನ ಮರಿಬೇಡ ಕಣೆ ನೀನು ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ವೀರಣ್ಣವರು, ಕಾಂತ ಇವಳಿಗೆ ಕೊನೆ ಮಗಳು ಅಂತ ಸಾನೆ ಮುದ್ದು ಮಾಡಿ ಬೆಳೆಸ್ಬಿಟ್ವಿ, ಅದಕ್ಕೆ ಇವಳು ಈ ಥರ ಮಾತಾಡ್ತಿದ್ದಾಳೆ ಅಂತ ವೀರಣ್ಣ ಹೇಳ್ತಾರೆ. ಹೌದು ರೀ ಅಂದಾಗ, ಸರಿ ನಡಿ ಮೊದಲು ಒಳಗಡೆ ಹೋಗು ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ಆಯ್ತು ಬಿಡಮ್ಮ ಅಂತ ಆಚೆ ಹೋಗ್ತಾ ಇರ್ತಾಳೆ. ಎಲ್ಲಿ ಹೋಗ್ತಾ ಇದೆಯಾ ಅಂದಾಗ, ಹೋಗ್ತಾ ಇದ್ದೀನಿ ಬಿಡು ಅಂತ ಚಿನ್ನು ಹೇಳ್ತಾಳೆ. ಒಳಗಡೆ ಹೋಗು ಅಂತ ಹೇಳಿದೆ, ನಿನಗೆ ಮುದ್ದು ಜಾಸ್ತಿ ಆಗಿದೆ, ಮೊದಲು ಒಳಗಡೆ ಹೋಗು, ಇದೆಲ್ಲ ಯಾವುದು ಬೇಡ, ಒಳಗಡೆ ಹೋಗಿ ನೀನು ಅಂತ ಅಂದ್ಬಿಟ್ಟು ಅಂತಾರೆ. ಆಮೇಲೆ ಚಿನ್ನು ಕೋಪ ಮಾಡ್ಕೊಂಡು ಒಳಗೆ ಹೋಯ್ತಾಳೆ. ಅವಾಗ ವೀರಣ್ಣವರು, ಅಯ್ಯೋ ಕಾಂತ, ನಾವು ಈ ಗಲಾಟೆಲಿ ನಮ್ಮ ಗೌರಿ ಬಗ್ಗೆ ಯೋಚನೆ ಮಾಡೋದೇ ಮರ್ತ್ಬಿಟ್ವಲ್ಲ, ಪಾಪ ಅವ್ರ ಅತ್ತೆ ಅವಳನ್ನ ಬೈತಾಯಿದ್ರು, ಈ ಗೌರಿ ಹೆಂಗಾಳೆ ಒಂದು ಸ್ವಲ್ಪ ಕೇಳೋಕ ಅಂತ ಅಂದಾಗ, ಹೌದು ರೀ ನಾನು ಮರ್ತ್ಬಿಟ್ಟೆ, ಇರಿ ನಾನು ಕೇಳ್ತೀನಿ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಫೋನ್ ಮಾಡ್ತಾರೆ. ಅಲ್ಲಿ ಶ್ಯಾಮ್ಗೆ ಫೋನ್ ಮಾಡ್ತಾರೆ. ಶ್ಯಾಮು ಏನೋ ಕವನ ಹೇಳ್ಕೊಂಡು ಕೂತಿರ್ತಾರೆ, ಗೌರಿ ಏನೋ ಕೆಲಸ ಮಾಡ್ತಿರ್ತಾಳೆ. ಅವಾಗ ಸರಿ ಅಂದ್ಬಿಟ್ಟು,
ಶ್ಯಾಮ್ ಫೋನ್ ಎತ್ಬಿಟ್ಟು ಹಾಂ ಹೇಳಿ ಆಂಟಿ ಅಂದಾಗ ಸ್ವಲ್ಪ ಗೌರಿಗೆ ಫೋನ್ ಕೊಡ್ತೀರಾ ಅಂದಾಗ ಹೌದಾ ಅತ್ತಿಗೆಗ ಕೊಡ್ತೀನಿ ರೀ ಅಂತ ಹೇಳ್ಬಿಟ್ಟು ಶ್ಯಾಮ್ ಅದಕ್ಕೆ ನಿಮ್ಮಮ್ಮ ಫೋನ್ ಮಾಡಿದ್ದಾರೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಆ ಕಡೆ ಹೋಗ್ತಾರೆ. ಗೌರಿ ಹೇಳಮ್ಮ ಅಂದಾಗ ಹೇಗಿದ್ಯಮ್ಮ ಗೌರಿ ಅಂದಾಗ ನಾನು ಚೆನ್ನಾಗಿದ್ದೀನಮ್ಮ ನೀನು ಹೇಗಿದ್ದೀಯಮ್ಮ ಅಂತ. ಅಪ್ಪ ಚಿನ್ನು ಎಲ್ಲ ಚೆನ್ನಾಗವ್ರ ಅತ್ತೆ ಎಲ್ಲ ಚೆನ್ನಾಗವ್ರ ಅಂತ ಗೌರಿ ಕೇಳ್ತಾಳೆ. ಹಾಂ ಚೆನ್ನಾಗಿದ್ದೀವಿ. ನಿಮ್ಮ ಅತ್ತೆ ನಿನ್ನನ್ನು ಬೈತಾ ಇದ್ರಲ್ಲ ಯಾಕಮ್ಮ ಏನಕ್ಕೆ ಬೈತಾ ಇದ್ದಿದ್ದು ಏನಕ್ಕೆ ಏನು ಮಾಡಿದೆ ನೀನು ಅಂತ ಅಂದ್ಬಿಟ್ಟು ಗೌರಿ ಕೇಳ್ತಾರೆ. ನಾನಾ ನಿಮ್ಗೆ ಹೆಂಗೆ ಈ ವಿಷಯ ಗೊತ್ತಾಯಿತು ಅಂತ ಗೌರಿ ಕೇಳ್ತಾಳೆ. ಆಗಲ್ಲಮ್ಮ ಎತ್ಕರಳಲ್ವಾ ನಿನಗೇನೇ ಒಂದು ಸ್ವಲ್ಪ ನೋವಾದರೂ ನನಗೆ ಅರ್ಥ ಆಗ್ಬಿಡುತ್ತಮ್ಮ ಅದಕ್ಕೇನೆ ಯಾಕಮ್ಮ ಏನಾಯ್ತಮ್ಮ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅಯ್ಯೋ ಅದೆಲ್ಲ ಏನಿಲ್ಲಮ್ಮ ನಮ್ಮ ಕುಟುಂಬದ ಸಮಸ್ಯೆ ಅಷ್ಟೇ ಅದೇನಿಲ್ಲ ಎಲ್ಲ ಸರಿ ಹೋಯ್ತು. ಅತ್ತೆಗೆ ನಮ್ಮ ಯಜಮಾನ್ರು ನನ್ನ ಕಡೆಗೆ ವಹಿಸ್ಕೊಂಡು ಮಾತಾಡಾಯಿತು ಅತ್ತೆ ಸುಮ್ಮನಾದರು. ಆ ವಿಷಯ ಎಲ್ಲ ಬಿಡಮ್ಮ ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಮ್ಮ. ನೋಡಮ್ಮ ಗಂಡನ ಮನೆಗೆ ಮಗಳನ್ನ ಕೊಟ್ಟಾದ್ಮೇಲೆ ಹೊಸ್ಲಲ್ಲಿ ನಡೆಯೋ ಏನೇ ಒಂದು ಸಮಸ್ಯೆಗಳಾಗಲಿ ಅದು ನಮ್ಮ ಗಂಡನ ಮನೆಯಲ್ಲೇ ಇರಬೇಕಮ್ಮ. ತವ್ರ ಮನೆಯವ್ರಿಗೆ ಅದು ಗೊತ್ತಾಗ್ಲೂಬಾರ್ದು ತವ್ರ ಮನೆಯವ್ರು ಅದನ್ನು ಕೇಳಲೂಬಾರ್ದು. ನೀನು ಫೋನ್ ಮಾಡಿದ್ರೆ ಏನಮ್ಮ ಗೌರಿ ಚೆನ್ನಾಗಿದೆಯಾ ಊಟ ಮಾಡ್ದೆ ಆರೋಗ್ಯವಾಗಿದೆಯಾ ಇಷ್ಟು ಮಾತ್ರ ಕೇಳಮ್ಮ ಇನ್ನೇನು ಕೇಳಬೇಡಮ್ಮ ಆವಾಗ ನನಗೂ ಒಳ್ಳೇದು ನಿನಗೂ ಒಳ್ಳೇದಮ್ಮ ಬೇಜಾರು ಮಾಡ್ಕೋಬೇಡ ಅಂತ ಗೌರಿ ಅವ್ರ ಅಮ್ಮಂಗೆ ಹೇಳ್ತಾಳೆ. ಅಮ್ಮ ಸರಿಯಮ್ಮ ನಿನಗಿರೋಷ್ಟು ಬುದ್ಧಿ ನನಗಿಲ್ಲಮ್ಮ ಆದರೆ ಆ ಮನೇಲಿ ಮೌನಿಕ ಬೇರೆ ಇದ್ದಾಳಲ್ಲಮ್ಮ ಅದಕ್ಕೆ ಅಮ್ಮ ಅಂತ ಅಂದ್ಬಿಟ್ಟು ಕಾಂತಲಕ್ಷ್ಮಿ ಹೇಳ್ತಾರೆ. ಅವಾಗ ಅದೆಲ್ಲ ಏನಿಲ್ಲಮ್ಮ ನಾನು ನೋಡ್ಕೊಂಡ್ಬಿಡು ನೀನು ತಲೆ ಕೆಡಿಸ್ಕೊಬೇಡ ಅಕ್ಕನ ಬಗ್ಗೆ ನೀನು ಆರಾಮಾಗಿರಮ್ಮ ಅಪ್ಪನ ಚಿನ್ನನ ಅತ್ತೆನ ಕೇಳಿದೆ ಅಂತ ಹೇಳು ಅಂತ ಫೋನ್ ಕಟ್ ಮಾಡ್ತಾಳೆ. ಆಮೇಲೆ ಈ ಕಡೆ ವೀರಣ್ಣವ್ರು ಏನಂತೆ ಅಂತಂದಾಗ ಅವಳೇನಿಲ್ಲ ರೀ ಅವಳು ಚೆನ್ನಾಗಿದ್ದಾಳಂತೆ ನಾನೇನೇ ಸಮಸ್ಯೆ ಬಂದರೂ ನಾನು ಎದುರಿಸ್ಕೋತೀನಿ ನೀನು ಬಿಡಮ್ಮ ಅಂತ ಹೇಳಿದ್ಲು ರೀ ಅಂತ ಕಾಂತ ಹೇಳ್ತಾರೆ ಕಾಂತಲಕ್ಷ್ಮಿ. ಅವಾಗ ವೀರಣ್ಣವರು ಅದು ಹಾಗೆ ಕಾಂತ ನಮ್ಮ ಗೌರಿ ಒಂಥರ ಗೊಂಬೆ ಇದ್ದಂಗೆ ಅವಳಿಗಿಷ್ಟೇ ಮನ್ಸಲ್ಲಿ ನೋವಿದ್ರೂ ನಗ್ನಗ್ತಾ ಇರ್ತಾಳೆ ಅಂತ ಅಂದ್ಬಿಟ್ಟು ವೀರಣ್ಣ ಹೇಳ್ತಾರೆ. ಆಮೇಲೆ ಇಲ್ಲಿ ಈ ಕಡೆ ಏನಾಗುತ್ತೆ ವಿವೇಕ್ ರೆಡಿ ಆಯ್ತಿರ್ತಾರೆ. ಗೌರಿ ಬರ್ತಾಳೆ ಬಂದ್ಬಿಟ್ಟು ಕವನ ಏನೋ ತೊಗೊಬತ್ತಾಳೆ. ಏನದು ಪೇಪರು ಅಂದ ಇದು ಪೇಪರ್ ಅಲ್ಲ ಕವನ ಅಂದಾಗ ಅದೇನೇ ಅದು ಪೇಪರ್ ಮೇಲೆ ಬರ್ದಿರತ್ತಾನೆ ಕವನ ಅಂದಾಗ ಹಾಂ ಪೇಪರ್ ಮೇಲೆ ಬರ್ದಿರೋದು ಇನ್ನೇನು ನಿಮ್ಮ ಎದೆ ಮೇಲೆ ಬರೀಲ್ಲ ಅಂತಾಳೆ. ಹಲೋ ನನ್ನ ಎದೆ ಮೇಲೆ ಬರೆಯೋಷ್ಟು ಗೊತ್ತಾ ಅಂದಾಗ ನನಗೂ ಇಲ್ವಾ ಅಂದಾಗ ಅದಿಲ್ಲ ಅಂತ ಹೇಳಿದ್ನಲ್ಲ ಓಹೋ ಇವಾಗ ಇದೊಂದು ಬೇರೆ ಕಲ್ತ್ಕೊಂಬಿಟ್ಟ ಕವನ ಕತೆ ಎಲ್ಲ ಗೀಚ್ಕೊಂಡು ಮಾಡೋದು ಮಾಡು ಅಂದಾಗ ಇನ್ನೇನು ಮಾಡೋದು ಇವಾಗ ಎದುರುಗಡೆ ಇರೋರು ನಾನು ಏನೇ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ ಅವ್ರ ಮನಸ್ಸು ಒಂಥರ ಕಲ್ಲು ಬಂಡೆ ಇದ್ದಂಗೆ ಅಲ್ಲಿ ಮಾತಾಡೋದು ವೇಸ್ಟೇ ನಾನು ಅದಕ್ಕೆ ನನ್ನ ಮನಸ್ಸಲ್ಲಿ ಏನು ತೋಚುತ್ತೋ ಅದನ್ನು ಬರ್ಕೊಂಡು ಓದ್ಕೊಳ್ಳೋಣ ಅಂತ ಸುಮ್ಮನಿದ್ದೀನಿ ಅಷ್ಟೇ ಅಂದಾಗ ಒಳ್ಳೇದಾಯ್ತಮ್ಮ ಈ ಮನೇಲಿ ಒಬ್ಬರು ಆಲ್ರೆಡಿ ಶ್ಯಾಮು ಕವನ ಕವಿತೆ ಬರ್ಕೊಂಡಿದ್ರು ಅವ್ರ ಜೊತೆ ನೀನು ಸೇರ್ಕೊಂಬಿಡು ಆರಾಮಾಗಿ ಕವನ ಕವಿತೆ ಬರ್ಕೊಂಡಿದ್ಬಿಡು ಅಂತ ಅಂದಾಗ ಹೌದು ಬರೀತೀನಿ ಇವಾಗೇನು ಅದು ಅವ್ರ ಮನಸ್ಸಲ್ಲಿ ಏನೇನು ಅನಿಸುತ್ತೋ ಅದನ್ನು ಬರೀಬೇಕು ಅದು ಮನಸ್ಸಿನ ಸ್ಫೂರ್ತಿ ಕವನ ಕವಿತೆ ಬರೆಯೋದು ಅದು ನಿಮ್ಗೆ ತಪ್ಪು ಅಂತ ಅನ್ಸಿದ್ರೆ ನಾವೇನು ಮಾಡೋಕ್ಕಾಗತ್ತೆ ಅವ್ರವ್ರು ಏನೇನು ತಿಳ್ಕೊತಾರೋ ಅವ್ರವ್ರು ಬಿಟ್ಟಿದ್ದು ಅಷ್ಟೇ ಅಂದಾಗ ಅದು ಸರಿಯೇ ಬಿಡು ಅವ್ರವ್ರು ಏನೇನು ತಿಳ್ಕೊತಾರೋ ಅವ್ರಿಗೆ ಬಿಟ್ಟಿದ್ದಲ್ವ ಅಂದಾಗ ನಿಮ್ಮ ಕವನ ಕವಿತೆ ಬಗ್ಗೆ ನಿಮ್ಗೇನು ಗೊತ್ತು ನಿಮಗೇನು ಗೊತ್ತಿಲ್ಲ ಬಿಡಿ ನಿಮಗೇನಿದ್ರು ಜಗಳ ಆಡೋದು ನನ್ನ ಜೊತೆ ಅಷ್ಟು ಬಿಟ್ಟರೆ ನಿಮಗೇನು ಗೊತ್ತಿಲ್ಲ ನಿಮಗೆ ಮೇನು ಪ್ರೀತಿ ಅನ್ನೋದೇ ಗೊತ್ತಿಲ್ವಲ್ಲ ಅಂದಾಗ ಏನು ಹೇಳ್ತಾ ಇದೆಯಾ ನೀನು ಪ್ರೀತಿ ಅನ್ನೋದು ನನಗೆ ಗೊತ್ತಿಲ್ವ ಅಂದಾಗ ಗೊತ್ತಿದ್ರೆ ನೀವು ಒಂದು ದಿವಸಕ್ಕಾದ್ರೂ ನನ್ನ ಹತ್ರ ಪ್ರೀತಿಯಿಂದ ಮಾತಾಡಲೇ ಇಲ್ಲ ನೋಡಿ ನಾವು ನಡಿಬೇಕಾದ್ರೆ ಗರ್ಕೆನೂ ನನ್ನನ್ನು ಮುಟ್ಟುತ್ತಾ ಅಂತನ ಗರ್ಕೆ ಯೋಚನೆ ಮಾಡುತ್ತೆ ಆದರೆ ನಾವು ಅದು ಮುಟ್ಟಿದಾಗ ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಆದರೆ ಏನು ಮಾಡೋದು ಜೀವನದಲ್ಲಿ ನಾನು ಒಂಟಿನೇ ಯಾವಾಗಲೂ ಅಷ್ಟೇ ಆ ಗರ್ಕೆನೂ ನಾನು ಓಡಾಡಬೇಕಾದ್ರೆ ನೀನು ಒಂಟಿ ಅಂತಲೇ ನನಗೆ ಹೇಳ್ತಾ ಇರುತ್ತೆ ಏನು ಮಾಡೋಕ್ಕಾಗಲ್ಲ ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ಕೊಡ್ತೀರಾ ಅಂತ ಕೇಳ್ತಾಳೆ. ಅವಾಗ ನಾನು ರಾತ್ರಿ ಬಡ್ಕೊಂಡೆ ತಾನೇ ದುಡ್ಡು ಬೇಕಾ ತಗೋ ಅಂತ ಅವಾಗ ಬೇಡ ಅಂತ ಹೇಳಿದೆ ನೀನು ಅಂದಾಗ ಇಲ್ಲ ಕೇಳಿ ತೊಗೊಳೋದ್ರಲ್ಲೇ ಪ್ರೀತಿ ಜಾಸ್ತಿ ಇರುತ್ತೆ ಗರ್ವನೂ ಇರುತ್ತೆ ಕೇಳಿ ತೊಗೋಬೇಕು ಯಾವತ್ತೂ ಅಷ್ಟೇ ಅಂದಾಗ ಸರಿ ಆಯಿತು ಕೇಳಿ ತೊಗೋಬೇಕಾಗಿತ್ತು ಅಂದಾಗ ಇವಾಗ ಕೇಳ್ತಾ ಇದ್ದೀನಲ್ಲ ಕೊಡ್ತೀರಾ ಅಂದಾಗ ಅಂದಾಗ ಪ್ರೀತಿ ಕೊಡ್ತೀರಾ ಅಂದಾಗ ನೋಡು ಮತ್ತೆ ತಿರ್ಗಾ ಅದಕ್ಕೆ ಬರಬೇಡ ನೀನು ಅಂದಾಗ ಮತ್ತೆ ಇನ್ನೇನಕ್ಕೆ ಬರಲಿ ನಾನು ನಿಮ್ಮ ಪ್ರೀತಿ ಕೇಳ್ತಾ ಇದ್ದೀನಿ ನಿಮ್ಗೊಂದು ಪ್ರೀತಿ ಕೊಡೋಕ್ಕೂ ಆಗಲ್ಲಲ್ವ ನಿಮ್ಮ ಕೈಲಿ ಸರಿ ಬಿಡಿ ಆಯಿತು ಅಂತ ಅಂದ್ಬಿಟ್ಟು ಗೌರಿ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಆಮೇಲೆ ಸರಿ ಇಲ್ಲೇನಾಗುತ್ತೆ ಇವಳಿಗೆ ಹೆಂಗಾರ ಮಾಡಿ ದುಡ್ಡು ಇವಳಿಗೆ ಹೋಗಂಗೆ ಮಾಡಬೇಕು ಏನು ಮಾಡೋದು ಅಂದ್ಬಿಟ್ಟು ವಿವೇಕು ಫ್ರಿಡ್ಜಿಗೆ ಬಂದು ನೀರು ತಗೊಂಡು ಕುಡ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಐಡಿಯಾ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸ್ಬಿಟ್ರೆ ಇವಳಿಗೆ ಬೇಕಾದಾಗ ನಾನು ಅದಕ್ಕೆ ದುಡ್ಡು ಹಾಕ್ಬೋದು ಅಂತ ಹೇಳ್ಬಿಟ್ಟು ಒಂದು ಬ್ಯಾಂಕವ್ರಿಗೆ ಫೋನ್ ಮಾಡಿಬಿಟ್ಟು ನಾಳೆ ನಿಮ್ಮ ಬ್ಯಾಂಕ್ ಒಬ್ಬರನ್ನ ಮನೆಗೆ ಕಳಿಸಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾನೆ. ಆಮೇಲೆ ಸರಿ ಬೆಳಗ್ಗೆ ವಿವೇಕ್ ರೆಡಿಯಾಗಿ ಕೆಳಗಡೆ ಬರ್ತಾಯಿರ್ತಾರೆ ಬ್ಯಾಂಕವ್ರು ಬರ್ತಾರೆ. ಅಲ್ಲಿ ಬಂದವರು ಶಾರದಮ್ಮವರು ಶ್ಯಾಮು ಮತ್ತು ಜ್ಞಾನೇಶು ಎಲ್ಲರೂ ಕೂತಿರ್ತಾರೆ. ಅನಿಕೇತು ಮತ್ತು ಚಂಚಲನೂ ಅಲ್ಲೇ ಇರ್ತಾಳೆ. ಸರಿತವರು ಇರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆಶ್ ಅವ್ರು ಎಲ್ಲರಿಗೂ ಕಾಫಿ ಕೊಡ್ತಾರೆ. ಕಾಫಿ ಕುಡ್ಕೊಂಡು ಕೂತ್ಕೋತಾರೆ. ಬ್ಯಾಂಕವ್ರು ಬರ್ತಾರೆ. ಅಲ್ಲ ಸರ್ ಅಂದಾಗ ಯಾರು ಬೇಕಾಗಿತ್ತು ಅಂದಾಗ ಸರ್ ನಾನು ಬ್ಯಾಂಕಿಂದ ಬಂದಿದ್ದೀನಿ ಅಂದಾಗ ಬ್ಯಾಂಕಿಂದನಾ ಸರಿ ಬನ್ನಿ ಒಳಗೆ ಅಂತ ಬಂದವ್ರು ಕರೀತಾರೆ. ಅಷ್ಟರಲ್ಲಿ ವಿವೇಕ್ ಮೇಲಿಂದ ತಾತ ನಾನೇ ಕರೆಸಿದ್ದು ಅಂದಾಗ ನೀನಾ
ಯಾಕಪ್ಪ ಅಂದಾಗ ಏನಿಲ್ಲ ತಾತ, ಇವ್ರ ಬ್ಯಾಂಕಲ್ಲಿ ಸ್ವಲ್ಪ ಆಫರ್ಸ್ ಇದೆಯಂತೆ, ಅಕೌಂಟ್ ಓಪನ್ ಮಾಡಿದ್ರೆ ಅದರಿಂದ ಕರೆಸಿದ್ದೀನಿ ಅಂತ ವಿವೇಕ್ ಹೇಳ್ತಾರೆ. ಹೌದಾ, ಏನು ಆ ಥರ ಆಫರ್ ಇರೋದು ಅಂತ ಜ್ಞಾನೇಶ್ ಕೇಳ್ತಾರೆ. ಏನಿಲ್ಲ ಸರ್, ನಮ್ಮ ಬ್ಯಾಂಕ್ ಅಕೌಂಟ್ ಮಾಡ್ತಾರೆ ನಿಮ್ಗೆ ಈ ಥರ ಎಲ್ಲ ಆಫರ್ ಇದೆ ಅಂತ ಒಂದಷ್ಟು ಆಫರ್ಸ್ ಹೇಳ್ತಾರೆ. ಅವಾಗ ಜ್ಞಾನೇಶ್ ಅವರು, ಒಳ್ಳೆ ಕೆಲಸ ಕಣಪ್ಪ, ಒಂದು ಕೆಲಸ ಮಾಡಪ್ಪ, ನಮ್ಮದು ಬ್ಯಾಂಕ್ ಅಕೌಂಟು ಮಾಡಿಸ್ಬಿಡು, ನಿಮ್ಮ ಬ್ಯಾಂಕಿಂದ ನಮ್ಗೆ 2 ಲಕ್ಷ ದುಡ್ಡು ಹಾಕ್ಸ್ಬಿಡು, ಅವಾಗ ನಮಗೂ ಖುಷಿ ಆಗುತ್ತೆ ಅಲ್ವೇನಪ್ಪ ಅಂತ ಅಂದ್ಬಿಟ್ಟು ಜ್ಞಾನೇಶ್ ಹೇಳ್ತಾರೆ. ಅವಾಗ ಬ್ಯಾಂಕ್ ಅವ್ರು ನಕ್ಕೊಂಡು ಸುಮ್ಮನಾಯ್ತಾರೆ. ಅವಾಗ ಸರಿ, ಎಲ್ಲರೂ ಅಕೌಂಟ್ ಇದೆ, ಮತ್ತೆ ಏನಕ್ಕೆ ಇವಾಗ ಕರೆಸ್ತೆ, ನಮಗೇನು ಬೇಕಾಗಿರ್ಲಿಲ್ವಲ್ಲ. ಗಣೇಶು ಎಲ್ಲರೂ ಹೇಳ್ತಾರೆ. ಅವಾಗ ಎಲ್ಲರದ್ದು ಓಪನ್ ಮಾಡೋಣ ಅಂತ ಕರೆಸಿದ್ದೀನಿ ಅಂತ ವಿವೇಕ್ ಹೇಳ್ತಾರೆ. ಅವಾಗ ಅನಿಕೇತ್, ಅಯ್ಯೋ ನನ್ನ 4 ಅಕೌಂಟ್ ಇದೆ ಅಂತ ಅಂದ್ಬಿಟ್ಟು ಅನಿಕೇತ್ ಹೇಳ್ತಾನೆ. ಅವಾಗ ಶ್ಯಾಮು, ಹೌದು ಅನಿಕೇತ್, ನಿನಗೆ 4 ಅಕೌಂಟಿನಿಂದ ಜಾಸ್ತಿನೇ ಇದೆ ಬಿಡು ಅಂತ ಅಂದ್ಬಿಟ್ಟು ಶ್ಯಾಮ್ ಹೇಳಿದ ತಕ್ಷಣ ಚಂಚಲ, ಶ್ಯಾಮ್ ಏನಕ್ಕೆ ಮಾತಾಡ್ತಾ ಇದೆಯಾ ಆ ಥರ ಅಲ್ಲ ಅಂತ ಅಂದ್ಬಿಟ್ಟು ಚಂಚಲ ಎದ್ದೇಳ್ತಾಳೆ. ಆಶಾ, ಶ್ಯಾಮ್ ಹೇಳಿದ್ರೆ ತಪ್ಪೇನಿದೆ, ನಿನ್ನ ಮಗಂದು ಅಕೌಂಟ್ ಜಾಸ್ತಿನೇ ಇದೆ ಅಂತ ಹೇಳ್ದ, ತಪ್ಪೇನಿದೆ ಅಂತ ಅಂದ್ಬಿಟ್ಟು ಆಶೆ ಹೇಳ್ತಾರೆ. ಅವಾಗ ಚಂಚಲ ಸುಮ್ಮನಾಗ್ತಾಳೆ. ಅವಾಗ ದೀನ್ ಬಂದವರು, ನೀವೆಲ್ಲ ಸ್ವಲ್ಪ ಸುಮ್ಮನಿರ್ತೀರಾ, ಅವ್ರು ಏನು ಮಾತಾಡಬೇಕು ಅಂತ ಬಂದಿದ್ದಾರೆ, ಸ್ವಲ್ಪ ಮಾತಾಡಲಿ, ನೀವು ಸುಮ್ಮನಿರ್ತೀರಾ ಅಂದಾಗ ಅವಾಗ ವಿವೇಕು, ಸರಿ ಸರ್, ಇವಾಗ ಅವ್ನು ಕೆಲಸ ಮಾಡಿ ಎಲ್ಲರದ್ದು ಅಕೌಂಟು ಮಾಡಿಬಿಡಿ ಅಂತ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಸರಿ, ಬ್ಯಾಂಕ್ ಅವ್ರು ಎಲ್ಲರ ಅಕೌಂಟು ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಆಮೇಲೆ ಶಾರದಮ್ಮ ಅವ್ರನ್ನ ಕೇಳ್ತಾರೆ, ನಿಮ್ಮ ಹೆಸ್ರಮ್ಮ ಅಂದಾಗ ಶಾರದಮ್ಮ ಅಂತಾರೆ. ಅವಾಗ ನಿಮ್ಮ ಯಜಮಾನ್ರ ಹೆಸ್ರಮ್ಮ ಅಂದಾಗ ತಲೆ ಬಗ್ಸ್ಕೊಂಡು ಶಾರದಮ್ಮ ಅವರು ನಾಚಿಕೆ ಪಡ್ತಾರೆ. ಅವಾಗ ಅಜ್ಜಿ ಹೇಳಜ್ಜಿ ಅಂತ ಅಂದ್ಬಿಟ್ಟು ಅಂತಾರೆ. ಅವಾಗ ದೀನ್ ಬಂದವರು, ಅವರು ನನ್ನ ಹೆಸ್ರು ಹೇಳಲ್ಲಪ್ಪ, ನಾನು ಹೇಳ್ತೀನಿ, ನನ್ನ ಹೆಸರು ದೀನಬಂಧು ಸೋಮಶೇಖರ ಮೂರ್ತಿ ಅಂತ ಬರ್ಕೋಪ್ಪ ಅಂತಾರೆ. ಅಷ್ಟರಲ್ಲಿ ಸರಿತವ್ರು, ಅಲ್ಲ ವಿವೇಕ್, ಇವಾಗ ಇದೆಲ್ಲ ಅವಶ್ಯಕತೆ ಏನಿತ್ತು ಅಂದಾಗ, ಇಲ್ಲಮ್ಮ ಇರಲಿ ಅಂತಾನೆ ಹೇಳಿ ಅಂತಂದಿದ ತಕ್ಷಣ ಸರಿತವರು ಹೇಳ್ತಾರೆ. ಅವ್ರ ಹೆಸರೆಲ್ಲ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ ಹೇಳ್ತಾರೆ. ಎಲ್ಲರೂ ಹೇಳ್ತಾರೆ, ಜ್ಞಾನೇಶು ಹೇಳ್ತಾರೆ. ಅವಾಗ ಸರಿ ಅಂದ್ಬಿಟ್ಟು ವಿವೇಕ್ ಕಣ್ಣು ಆ ಕಡೆ ಎಲ್ಲ ಹುಡುಕ್ತಾ ಇರುತ್ತೆ. ಆಶಂಗೆ ಗೊತ್ತಾಗ್ಬಿಡುತ್ತೆ ವಿವೇಕ್ ಏನಕ್ಕೆ ಇದೆಲ್ಲ ಹುಡುಕ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಆಶಂಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಆಶಾ, ಏನಪ್ಪ ವಿವೇಕು, ಏನು ಹುಡುಕ್ತಾ ಇದೆಯಾ ಅಂದ, ಏನಿಲ್ಲ, ಅದು ಏನಿಲ್ಲ, ಅಲ್ಲ ನಾನು ಎಲ್ಲರ ಅಕೌಂಟು ಮಾಡಿಸು ಅಂತಲೇ ಕರೆಸಿರೋದು ಇವ್ರನ್ನ ಮಾಡೋಕ್ಕೇನೆ, ಬರೀ ಪುಣ್ಯವತಿಗೆ ಮಾತ್ರ ಅಲ್ಲ ಅಂತ ಅಂದ್ಬಿಟ್ಟು ವಿವೇಕ್ ಹೇಳೇ ಬಿಡ್ತಾರೆ. ಅವಾಗ ಆಶಾ, ಓಹೋ ಇದಾ ಸಮಾಚಾರ, ನಾನು ಅದೇ ಅಂದ್ಕೊಂಡು ಏನಕ್ಕೆ ಇದ್ದಂಗೆ ಬ್ಯಾಂಕ್ ಅಕೌಂಟು ಅಂತ, ಗೌರಿಗೆ ಅಕೌಂಟ್ ಮಾಡ್ಸೋಕ್ಕೆ ಇದೆಲ್ಲ ಪೀಟಿಕೆ ಆಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ಆಶಾರು ಅಂತಾರೆ. ವಿವೇಕೇನು ಮಾತಾಡಲ್ಲ, ಸರಿತರು ತಲೆ ಬಗ್ಸ್ಕೊಂಡು ಸುಮ್ಮನಾಗ್ತಾರೆ. ಆಮೇಲೆ ಈ ಕಡೆ ಶ್ಯಾಮವರು, ಓಹೋ ಪ್ರೀತಿಯಿಂದ ಖಾತೆಯೊಂದು ತೆರೆದಂತೆ ಅಂತ ಅಂದ್ಬಿಟ್ಟು ಕವನ ಶುರು ಮಾಡ್ತಾರೆ. ಆಮೇಲೆ ಜ್ಞಾನೇಶ್ವರು, ಹ್ಞೂಪ್ಪ ನೀನು ಕವನ ಹೇಳಪ್ಪ ಅಂತ ಅಂದ್ಬಿಟ್ಟು ಮಗನಿಗೆ ಹೇಳ್ತಾರೆ. ಆಮೇಲೆ ಈ ಕಡೆ ಏನಾಗುತ್ತೆ, ವಿವೇಕ್ ಆ ಕಡೆ ಎಲ್ಲ ಹುಡುಕ್ತಾ ಇರೋದು ನೋಡ್ಬಿಟ್ಟು ಎಲ್ಲರ ಡೀಟೇಲ್ಸು ಹೇಳಿರ್ತಾರೆ. ಅವಾಗ ಆಶಾರು, ಅಪ್ಪ ಇರಪ್ಪ, ನೀನೇನು ಹುಡುಕ್ತಾ ಇದೆಯಾ ಅಂತ ನನಗೆ ಗೊತ್ತು, ನಾನು ಹೋಗಿ ನೀನು ಹೆಂಡ್ತಿನ ಕರ್ಕೊಂಬರ್ತೀನಿ ಇರು ಅಂತ ಹೇಳ್ಬಿಟ್ಟು ಆಶಾ ಹೋಗ್ಬಿಟ್ಟು ಗೌರಿನ ಕರ್ಕೊಬರ್ತಾರೆ. ಗೌರಿಯಿಂದ ಮೋನಿಕನು ಬಂದುಬಿಡ್ತಾಳೆ. ಮೋನಿಕನು ಬಂದಾಗ ಅವ್ರು ಬ್ಯಾಂಕ್ ಅವ್ರು ಏನಂತಾರೆ, ಸರ್ ಒಂದೇ ಅಪ್ಲಿಕೇಶನ್ ಇರೋದು, ಈಗ ಇಬ್ಬರದ್ದು ಫಿಲ್ ಮಾಡೋಕೆ ಆಗಲ್ಲ ಅಂತ ಬ್ಯಾಂಕ್ ಅವ್ರು ಹೇಳ್ತಾರೆ. ಅವಾಗ ದೀನ್ ಬಂದವರು, ಹಾಗೇಗಾಗತ್ತೆ, ಈಗ ಇಬ್ಬರು ಸೊಸೆ ಅಂದರು ನಮ್ಮ ಮನೆಯವರೇ, ಈಗ ಒಬ್ರಿಗೊಂದು ಮಾಡಿದ್ರೆ ತಾರತಮ್ಯ ಮಾಡ್ದಂಗೆ ಆಗುತ್ತಲ್ವ ಅಂದಾಗ ಅವಾಗ ಎಲ್ಲರ ಮುಖ ನೋಡ್ಕೊಂಡು ಒಂದೇ ಸರ್ ಅಪ್ಲಿಕೇಶನ್ ಇರೋದು ಅಂತ ಹೇಳಿದ ತಕ್ಷಣ ಗೌರಿ ಏನು ಹೇಳ್ತಾಳೆ, ಒಂದು ಕೆಲಸ ಮಾಡಿ ಸರ್, ನನಗೇನು ಬೇಡ, ಅಕ್ಕನಿಗೆ ಮಾಡಿಸ್ಬಿಡಿ, ಈಗ ಅಕೌಂಟ್ ಮಾಡಿಸಿದ್ರು ತಾನೇ, ನನ್ನ ಹತ್ರ ಬ್ಯಾಂಕ್ ಹಾಕೋಷ್ಟು ದುಡ್ಡು ಇಲ್ಲ ನನ್ನ ಹತ್ರ, ಅಕ್ಕನಿಗೆ ಮಾಡೋಕ್ಕೆ ಹೇಳಿ ಅಂತ ಅಂದ್ಬಿಟ್ಟು ಗೌರಿ ಹೇಳ್ತಾಳೆ. ಅವಾಗ ಆಶಾ, ಅಮ್ಮ ಗೌರಿ, ಈ ಅಕೌಂಟ್ ಓಪನ್ ಮಾಡೋ ನಾಟಕ ಎಲ್ಲ ನಿನಗೋಸ್ಕರನೇ ವಿವೇಕ್ ಮಾಡ್ತಾ ಇರೋದು, ಅದನ್ನ ಬಿಟ್ಬಿಟ್ಟು ನೀನು ತ್ಯಾಗಮಯಿ ಥರ ನಿಮ್ಮ ಅಕ್ಕಂಗೆ ಮಾಡು ಅಂತ ಹೇಳ್ಬೇಡ, ನಿನಗೋಸ್ಕರ ಇದೆಲ್ಲ ಮಾಡಿರೋದು, ನಿನ್ನ ಹೆಸ್ರು ಹೇಳು ಅಷ್ಟೇನೇನೆ ಅಂತ ಅಂದ್ಬಿಟ್ಟು ಅಂತಾರೆ. ಆವಾಗ ವಿವೇಕು ಸರಿತಾ ಮುಖ ನೋಡ್ತಾರೆ. ನನ್ನ ಮುಖ ಏನು ನೋಡ್ತಾ ಇದೆಯಾ ನೀನು ಅಂತ ಅಂದ್ಬಿಟ್ಟು ಸರಿತಾ ವಿವೇಕಿಗೆ ಹೇಳ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು, ಸರಿ ನಿನ್ನ ಹೆಸ್ರು ಹೇಳ್ಬಿಟ್ಟು ಮಾಡಿಸು ಅಂತಂದಾಗ ದೀನ ಬಂದವರು ಹೇಳ್ತಾರೆ, ಗೌರಿ ನಿನ್ನ ಹೆಸ್ರು ಹೇಳಮ್ಮ, ಇವಾಗ ನಿನ್ನ ಅಕೌಂಟ್ ಮಾಡ್ತಾರಂತೆ, ನಿನ್ನ ಹೆಸ್ರು ಹೇಳು ಅಂದಿದ ತಕ್ಷಣ ಬ್ಯಾಂಕ್ ಅವರು, ಅವ್ರ ಹೆಸ್ರು ಬರ್ಕೋತೀನಿ ಪುಣ್ಯವತಿ ಅಂತ ಅಂದ್ಬಿಟ್ಟು ಅಂತ ಅಂದಿದ ತಕ್ಷಣ ಆಶಾ, ಅಯ್ಯೋ ಸರ್, ಅದು ಅವ್ರ ಹೆಸ್ರಲ್ಲ, ಗಂಡ ಪ್ರೀತಿಯಿಂದ ಹಂಗೆ ಕರೆಯೋದು, ಅವಳ ಹೆಸ್ರು ಗೌರಿ ಅಂತ ಅಂದಾಗ, ಹೌದಾ ಅಂದಾಗ ಸರಿ ಗೌರಿ, ನಿಮ್ಮ ಯಜಮಾನ್ರ ಹೆಸ್ರು ಏನು ಅಂದಿದ ತಕ್ಷಣ ತಲೆ ಬಗ್ಸ್ತಾಳೆ ಗೌರಿ. ಅವಾಗ ಶಾರದಮ್ಮರು, ನನ್ನ ಮೊಮ್ಮಗಳು ನನ್ನ ಥರನೇ ಯಜಮಾನ್ರ ಹೆಸ್ರು ಹೇಳಲ್ಲ ಅಂದಿದ ತಕ್ಷಣ ಸರಿ ಆಯಿತು, ನಿಮ್ಮದು ಫೋನ್ ನಂಬರ್ ಹೇಳಿ ಮೇಡಮ್, OTP ಬರುತ್ತೆ ಅದಕ್ಕೆ ಅಂದಾಗ, ಫೋನಾ, ನನ್ನ ಹತ್ರ ಫೋನ್ ಇಲ್ಲ ಅಂದಾಗ, ಏನು ಮೇಡಮ್ ಈ ಕಾಲದಲ್ಲಿ ನಿಮ್ಮ ಹತ್ರ ಫೋನ್ ಇಲ್ವಾ ಅಂತ ಬ್ಯಾಂಕ್ ಅವ್ರು ಹೇಳ್ತಾರೆ. ನನಗೇನು ಫೋನು, ನಮ್ಮ ಯಜಮಾನ್ರು ಫೋನೇ ಇದೆಯಲ್ಲ ನನಗೆ ಅಂತ ಗೌರಿ ಹೇಳಿದ ತಕ್ಷಣ ಬ್ಯಾಂಕ್ನವರು, ಮೇಡಮ್ ಈ ಕಾಲದಲ್ಲಿ ನಿಮ್ಮ ಥರ ಫೋನೇ ಬೇಡ ಅನ್ನೋರಂತೂ ನಾನು ನೋಡಲೇ ಇಲ್ಲ, ಈ ಫಾಸ್ಟಾಗಿರೋ ಜನ್ರೇಷನ್ ಮುಂದೆ ಫೋನ್ ಇಲ್ದಂಗೆ ಇರೋರು ನೀವೇ ಮೇಡಮ್, ಮತ್ತು ನಮ್ಮ ಯಜಮಾನ್ರು ಫೋನ್ ಇದೆಯಲ್ಲ ಅಷ್ಟೇ ಸಾಕು ಅಂದಾಗೆ ಅಂತಿರಲ್ಲ, ನೀವು ನಿಜವಾಗ್ಲೂ ನೀವಿಬ್ಬರು ಆದರ್ಶ ದಂಪತಿಗಳು ಮೇಡಮ್, ಸರ್ ನಿಮ್ಮ ಹೆಂಡ್ತಿ
ತುಂಬಾ ಬುದ್ಧಿವಂತೆ ಸರ್. ನೋಡಿ ನನ್ನ ಫೋನ್ ಬೇಡ, ನಮ್ಮ ಯಜಮಾನ್ರ ಫೋನೇ ಇದೆಯಲ್ಲ ಅಂತ ಹೇಳಿದ್ರಲ್ಲ ಸರ್, ನಿಜವಾಗ್ಲೂ ತುಂಬ ಬುದ್ಧಿವಂತೆ ಅಂತ ಅಂದ್ಬಿಟ್ಟು ಬ್ಯಾಂಕವ್ರು ಹೇಳ್ತಾರೆ. ಅವಾಗ ಗೌರಿ, ಏನಿದ್ರು ನಮ್ಮ ಯಜಮಾನ್ರ ನಂಬರೇ ಬರ್ಕೊಳ್ಳಿ ನೀವು ಅಂತ ಗೌರಿ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಸುಮ್ಮನೆ ಆಯ್ತಾರೆ. ಅನಿಕೇತ್ ಅವಾಗ ಆಶಾ, ಮೋನಿಕಾ ನಿನ್ನ ನಗಿಬೇಕಾದ್ರೆ ಅನಿಕೇತ್ ಅಕೌಂಟ್ ಮಾಡಿಸ್ಕೊಡ್ತಾರೆ ಬಿಡು ಅಂತ ಹೇಳ್ಬಿಟ್ಟು ಆಶಾ ಹೇಳಿದ ತಕ್ಷಣ ಮೋನಿಕಾ ಸಿಟ್ಟು ಮಾಡ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾಳೆ. ಅನಿಕೇತು ಮುಖ ಊದಿಸ್ಕೊಂಡು ಅಲ್ಲಿಂದ ಹೊಟ್ಟೋಗ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗೀತು ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರು ವಿಡಿಯೋ ನೋಡಿರೋ ಸಪೋರ್ಟ್ ಮಾಡಿರೋ ತುಂಬ ತುಂಬ ಧನ್ಯವಾದಗಳು. ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಮ್ಮೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.